ಆಗ್ತಾ ಇದೆ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಅವಧಿಯನ್ನ ವಿಸ್ತರಿಸಲಾಗಿದೆ. ಸೆಪ್ಟೆಂಬರ್ 20ರ ತನಕ ಅವಧಿ ವಿಸ್ತರಿಸಿ ಆದೇಶ ನೀಡಲಾಗಿದೆ. ಹೈಕೋರ್ಟ್ನಿಂದ ಗಡುವು ವಿಸ್ತರಿಸಿ ಆದೇಶ ನೀಡಲಾಗಿದೆ. ಸೆಪ್ಟೆಂಬರ್ 15ಕ್ಕೆ ಅಂತಿಮ ಗಡುವನ್ನ ಕೋರ್ಟ್ ನೀಡಿತ್ತು. ಈಗ ಮತ್ತೆ 2 ತಿಂಗಳ ಅವಧಿ ವಿಸ್ತರಿಸಿ ಆದೇಶವನ್ನ ನೀಡಲಾಗಿದೆ. ದಂಡಾಸ್ತ್ರದಿಂದ ವಾಹನ ಸವಾರು ಪಾರಾಗಿದ್ದಾರೆ. HSRP ನಂಬರ್ ಪ್ಲೇಟ್ ಕಡ್ಡಾಯಗೊಳಿಸಲಾಗಿದೆ. ಕೋರ್ಟ್ ಕೂಡ ಆದೇಶ ಕೊಟ್ಟಿತ್ತು. ಬಟ್ ಇವತ್ತು ಬಹುತೇಕ ವಾಹನ ಸವಾರ ಪರದಾಟ ಹೇಗಿತ್ತು ಅಂದ್ರೆ 15ನೇ ತಾರೀಕು ಡೆಡ್ ಲೈನ್ ಅಪ್ಪ, ಅಷ್ಟೊತ್ತಿಗೆ ನಾವು HSRP ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಬೇಕು, ಹೇಗೆ ಸಾಧ್ಯ ಅಂತೆಲ್ಲ ಆತಂಕದಲ್ಲಿದ್ರು ವಾಹನ ಸವಾರು. ಬಟ್ ಈಗ ಕೋರ್ಟ್ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದೆ. ಮತ್ತೆರಡು ತಿಂಗಳ ಕಾಲಾವಕಾಶ ವಾಹನ ಸವಾರಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ. ಅಲ್ಲಿಗೆ ಸೆಪ್ಟೆಂಬರ್ 15 ಇನ್ನೂ ಅದು ಮುಂದುವರಿಸಿ 2 ತಿಂಗಳು ಅವಕಾಶ ಇರುತ್ತೆ. ಕಡ್ಡಾಯವಾಗಿ HSRP ನಂಬರ್ ಪ್ಲೇಟ್ ಅನ್ನ ನಿಮ್ಮ ವಾಹನಗಳಿಗೆ ಅಳವಡಿಸಬೇಕು ಅಂತ ಕೋರ್ಟ್ ಆದೇಶ ನೀಡಿದೆ. ಬೆಳಗಾವಿಯಲ್ಲಿ ಮತ್ತೊಂದು ಚಾಕು ಇರಿತದ ಘಟನೆ ನಡೆದಿರತಕ್ಕಂಥ ಸುದ್ದಿ ಬರ್ತಾ ಇದೆ. ವಿವೇಕಾನಂದ ಪಾಟೀಲ್ ಅನ್ನುವಂಥ ವ್ಯಕ್ತಿಯ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ. ಬೆಳಗಾವಿಯ ಮಾರುತಿ ಗಲ್ಲಿಯಲ್ಲಿ ಘಟನೆ ನಡೆದಿದೆ. ಚಾಕು ಇರಿದು ಎಸ್ಕೇಪ್ ಆಗಿದ್ದಾರೆ ಯುವಕರು. ವಿವೇಕಾನಂದ ಅವರಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಖಡೆ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮೈಲಾರಿ ಪಟಾತ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಈ ರೀತಿ ಚಾಕು ಇರಿತದ ಘಟನೆಗಳು ನಿಜಕ್ಕೂ ಆತಂಕವನ್ನ ಮೂಡಿಸುತ್ತೆ. ಪೊಲೀಸರು ಏನ್ ಕ್ರಮ ಕೈಗೊಂಡಿದ್ದಾರೆ? ಯಾರು ಈ ಚಾಕು ಇರಿದಂತ ವ್ಯಕ್ತಿ? ಯಾತಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ? ಏನೆಲ್ಲ ಡೀಟೇಲ್ಸ್ ಲಭ್ಯ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಏನು 2 ಪ್ರತ್ಯೇಕ ಚಾಕು ಇರಿತ ಪ್ರಕರಣಗಳು ಏನು ಬೆಳಗಾವಿಯ ಗಣೇಶೋತ್ಸವ ವಿಸರ್ಜನಾ ಸಂದರ್ಭದಲ್ಲಿ ನಡೆದಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ತಡರಾತ್ರಿ 3 ಯುವಕರಿಗೆ ಚಾಕುವನ್ನು ಇರಿತವನ್ನು ಮಾಡಿ ಸುಮಾರು 3 ಏನು ಇರಿದಂಥ ಆರೋಪಿಗಳು ಪರಾರಿಯಾಗಿದ್ದರು. ಅವರನ್ನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನು ಕೊಡಲಾಗಿತ್ತು. ಇದಾದ ನಂತರ ಬೆಳಗಾವಿಯ ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಈಗ ಸದ್ಯ 3 ಆರೋಪಿಗಳನ್ನು ಕೂಡ ಬಂಧನ ಮಾಡಲಾಗಿದೆ ಮತ್ತು ನಾಪತ್ತೆಯಾದಂಥ 2 ಆರೋಪಿಗಳನ್ನು ಈಗ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡಿರುವಂಥದ್ದು. ಮತ್ತೆ ಮತ್ತೊಂದು ಪ್ರಕರಣ ಚಾಕು ಇರಿತ ಪ್ರಕರಣ ಆಗಿರುವಂಥದ್ದು. ಅದು ಬೆಳಗಾವಿಯ ಮಾರುತಿ ಗಲ್ಲಿಯಲ್ಲಿ ವಿವೇಕಾನಂದ ಪಾಟೀಲ್ ಎಂಬ ವ್ಯಕ್ತಿಗೆ ಚಾಕು ಇರಿದು ಆರೋಪಿಗಳು ಪರಾರಿಯಾಗಿದ್ದಾರೆ ಮತ್ತು ಬೆಳಗಾವಿಯ ಮಾರುತಿ ಗಲ್ಲಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ಇದು ಕೂಡ ಕಡೆ ಬಜಾರ್ ಪೊಲೀಸ್ ಠಾಣಾ ಲಿಮಿಟ್ನಲ್ಲೇ ನಡೆದಿರುವಂಥದ್ದು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನ ವಿರುದ್ಧ ಕೂಡ ಈಗ ಆರೋಪಿ ಪತ್ತೆಗಾಗಿ ಅಲ್ಲಿ ಕೂಡ ಪ್ರಕರಣವನ್ನು ದಾಖಲಿಸಲಾಗಿದೆ ಮತ್ತು ತೀವ್ರ ಗಂಭೀರ ಗಾಯಗೊಂಡಂಥ ವಿವೇಕಾನಂದ ಪಾಟೀಲ್ ಏನಿದ್ದಾರೆ ಅವರನ್ನು ಕೂಡ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಅವ್ರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಏನು ಮಾಧ್ಯಮಗಳಿಗೆ ಬೆಳಗಾವಿಯ ಏನು ಕಮಿಷನರ್ ಯಡಾಮಾಟಿನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆರೋಪಿಗಳ ಪತ್ತೆಯನ್ನು ಮಾಡ್ತೇವೆ ಮತ್ತು ಅವರಿಗೆ ಕಠಿಣ ಆದಂಥ ಶಿಕ್ಷೆಯನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ ನ್ಯೂಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿ ದರ್ಶನ್ ಸೆಂಚುರಿ ಬಾರಿಸಿದ್ದಾನೆ. ಕೊಲೆ ಕೇಸ್ನಲ್ಲಿ ಕಾಟೇರ ಬಂಧನವಾಗಿ ಇಂದಿಗೆ ಬರೋಬ್ಬರಿ 100ನೇ ದಿನ. ಜೂನ್ 11ರಂದು ಮೈಸೂರಿನಲ್ಲಿ ದರ್ಶನ್ ಬಂಧನವಾಗಿತ್ತು. ಕೊಲೆ ನಡೆದ 60 ಗಂಟೆಯೊಳಗಡೆ ದಾಸನ ಅರೆಸ್ಟ್ ಕೂಡ ಆಗಿತ್ತು. ದರ್ಶನ್ ಅನ್ನ 12 ದಿನ ಕೊಲೆ ಕೇಸ್ ಸಂಬಂಧ ವಿಚಾರಣೆ ನಡೆಸಲಾಗಿತ್ತು. ಬಳಿಕ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು. ಇದೀಗ ಬಳ್ಳಾರಿ ಜೈಲಲ್ಲಿ ಕರಿಯ ಕಂಬಿ ಎಣಿಸುತ್ತಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ಸ್ವೀಕರಿಸಿದ್ದಕ್ಕೆ ದರ್ಶನ್ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಈಗ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗಾ ಅಂಡ್ ಗ್ಯಾಂಗ್ ಸರದಿ. ರೌಡಿ ಶೀಟರ್ ನಾಗಾ ಸೇರಿ 27 ಜನ ಆರೋಪಿಗಳನ್ನು ರಾಜ್ಯದ ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ಆರೋಪಿ ದರ್ಶನ್ಗೆ ಜಾಮೀನಿನದ್ದೇ ಚಿಂತೆಯಾಗ್ಬಿಟ್ಟಿದೆ. ನಿನ್ನೆ ಪತ್ನಿ ಭೇಟಿಗೆ ಬಂದಾಗಲೂ ಇದೇ ವಿಚಾರ ಚರ್ಚೆ ಮಾಡಿದ್ನಂತೆ. ಜಾಮೀನಿಗೆ ಅರ್ಜಿ ಹಾಕೋದು ಯಾವಾಗ ಅಂತ ಪತ್ನಿ ವಿಜಯಲಕ್ಷ್ಮಿ
ಜೊತೆ ಮಾತನಾಡಿದ್ದಾರೆ. ಸಾಧಕ ಬಾಧಕಗಳನ್ನ ನೋಡಿಕೊಂಡು ಜಾಮೀನಿಗೆ ಅರ್ಜಿ ಹಾಕುವುದಾಗಿ ವಿಜಯಲಕ್ಷ್ಮಿ ತಿಳಿಸಿದ್ದಾರೆ. ದರ್ಶನ್ ವಿರುದ್ಧ ಸಿಕ್ಕಿರುವ ಪ್ರಬಲ ಸಾಕ್ಷ್ಯಗಳ ಬಗ್ಗೆಯೂ ಕೂಡ ದರ್ಶನ್ ಗಮನಕ್ಕೆ ತಂದಿದ್ದಾರೆ. ಏನೇ ಎವಿಡೆನ್ಸ್ ಸಿಕ್ಕಿದ್ರೂ ಕೂಡ ನಮ್ಮ ವಕೀಲರು ಸ್ಟ್ರಾಂಗ್ ಆಗಿ ವಾದ ಮಾಡ್ತಿದ್ದಾರೆ. ಆತಂಕ ಪಡಬೇಡಿ, ಆದಷ್ಟು ಬೇಗ ಜಾಮೀನಿಗೆ ಅರ್ಜಿ ಹಾಕೋಣ ಅಂತ ದಾಸರಿಗೆ ಧೈರ್ಯ ಹೇಳಿದ್ದಾರಂತೆ. 2 ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಹಾಕೋ ಸಾಧ್ಯತೆ ಇದೆ ಅಂತೆ. ಬಳ್ಳಾರಿ ಜೈಲಲ್ಲಿ ಲಾಕ್ ಆಗಿರೋ ಕೊಲೆ ಆರೋಪಿ ದರ್ಶನ್ ಬೇಡಿಕೆ ಮೇಲೆ ಬೇಡಿಕೆ ಇಡ್ತಾ ಇದ್ದಾನೆ. ಸರ್ಜಿಕಲ್ ಚೇರ್ ಆಯಿತು, ಫೋನ್ ಕಾಲ್ಸ್ ಮಾಡಕ್ಕೆ ಅವಕಾಶ ಕೊಡಬೇಕು ಅಂತ ಆಯಿತು, ಟಿವಿ ಭಾಗ್ಯ ಕೂಡ ಸಿಕ್ಕಾಯಿತು. ಇದೀಗ ಮತ್ತೊಂದು ಹೊಸ ಬೇಡಿಕೆ ಇಟ್ಟಿದ್ದಾನೆ. ಪ್ಲಾಸ್ಟಿಕ್ ಚೇರ್ ಕೊಡಿ ಅಂತ ದರ್ಶನ್ ಮನವಿ ಮಾಡಿದ್ದಾರಂತೆ. ಹೊರಗಿಗೆ ಮೆಡಿಕಲ್ ಚೆಕಪ್ ಕೂಡ ಅಂದ್ರೆ ಸಹಜವಾಗಿ ಒಬ್ಬ ಕೈದಿ ಅಥವಾ ಆರೋಪಿ ಜೈಲು ಪಾಲಾದಂತಹ ಹೊತ್ತಲ್ಲಿ ದಿನನಿತ್ಯ ಅವರ ಆರೋಗ್ಯ ತಪಾಸಣೆ ಕೂಡ ಆಗ್ತಾ ಇರುತ್ತೆ. ಅದೇ ರೀತಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೂ ಕೂಡ ದಿನನಿತ್ಯ ಹೆಲ್ತ್ ಚೆಕಪ್ ಕೂಡ ಆಗ್ತಾ ಇದೆ. ಇವತ್ತು ಕೂಡ ಪುರ್ಕಿಗೆ ಮೆಡಿಕಲ್ ಚೆಕಪ್ಗೆ ಜೈಲಧಿಕಾರಿಗಳು ಮುಂದಾಗಿದ್ದಾರಂತೆ. ಪರಪನಾಗ್ರಹಾರ ಜೈಲಲ್ಲಿ ಸೆಲ್ ಫೋನ್ಗಳದ್ದೇ ಅಬ್ಬರ. ಪೊಲೀಸರು ರೈಡ್ ಮಾಡಿದ ನಂತರ ಈಗ ಖೈದಿಗಳು ಹೆದರ್ಕೊಂಡು ಅವ್ರ ಹತ್ರ ಇರೋ ಮತ್ತಷ್ಟು ಸೆಲ್ ಫೋನ್ಗಳನ್ನ ತಂದು ಕೊಡ್ತಾ ಇದ್ದಾರಂತೆ. ತಾವಾಗೆ ತಂದು ಅಧಿಕಾರಿಗಳ ಬಳಿ ಒಪ್ಪಿಸ್ತಾ ಇದ್ದಾರಂತೆ. ಪೊಲೀಸರು ರೈಡ್ ಮಾಡಿದಾಗ ಸುಮಾರು 8 ರಿಂದ 15 ಸೆಲ್ ಫೋನ್ಗಳು ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇತ್ತು. ಇದೀಗ ಮತ್ತಷ್ಟು ಸೆಲ್ ಫೋನ್ಗಳನ್ನ ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲೂ ಕೂಡ ಸೆಲ್ ಫೋನ್ಗಳು ಸಿಕ್ಕಿದಾವಂತೆ. ಅದನ್ನೆಲ್ಲ ತಂದು ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ನಾಗಮಂಗಲ ಅಕ್ಷರಶಃ ನಲುಗಿ ಹೋಗಿದೆ. ದುಷ್ಕರ್ಮಿಗಳ ಕ್ರೌರ್ಯಕ್ಕೆ ಹಲವರ ಬದುಕು ಬೀದಿ ಪಾಲಾಗಿದೆ. ಗಲಭೆಯಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಗಲಭೆಯಿಂದ ಒಟ್ಟು 2,66,00,000 ಲಾಸ್ ಆಗಿದೆ ಅಂತ ಮಂಡ್ಯ ಜಿಲ್ಲಾಡಳಿತ ಅಂದಾಜು ಸಿದ್ಧಗೊಳಿಸಿದೆ. ನಾಗಮಂಗಲ ಪಟ್ಟಣದಾದ್ಯಂತ 26 ಅಂಗಡಿಗಳಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ರು. 1,47,00,000 ಮೌಲ್ಯದ ಕಟ್ಟಡ ಹೊತ್ತಿ ಉರಿದಿತ್ತು. 1,18,00,000 ಮೌಲ್ಯದ ಸರಕು ಸುಟ್ಟು ಭಸ್ಮವಾಗಿತ್ತು. ಹಾನಿಗೊಳಗಾಗಿರುವ ಸಂತ್ರಸ್ತರಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಲಾಗಿದೆ. ನಷ್ಟದ ಮೌಲ್ಯಮಾಪನ ಮಾಡಿ ಜಿಲ್ಲಾಡಳಿತ ವರದಿ ಸಿದ್ಧಪಡಿಸಿದೆ. ಸರ್ಕಾರಕ್ಕೆ ಜಿಲ್ಲಾಡಳಿತ ವರದಿ ಸಲ್ಲಿಸಲಿದೆ ಅಂತ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಬಿಲ್ಡಿಂಗಿಗೆ ಕಟ್ಟಡಕ್ಕೆ ಏನು ಹಾನಿಯಾಗಿದೆ ಮತ್ತು ಕಟ್ಟಡದ ಒಳಗಡೆ ಇದ್ದ ಸರಕು ಸಾಮಗ್ರಿಗಳಿಗೆ ಏನು ಹಾನಿಯಾಗಿದೆ ಅನ್ನೋದರ ಬಗ್ಗೆ ನಾವು 2 ರೀತಿಯ ಮೌಲ್ಯಮಾಪನವನ್ನು ಮಾಡಿದ್ದೇವೆ. ಕಟ್ಟಡಕ್ಕೆ ಹಾನಿಯಾಗಿರ್ತಕ್ಕಂಥದ್ದು ಟೋಟಲ್ 26 ಕಟ್ಟಡಗಳಿಗೆ, ಕಟ್ಟಡದ ಸ್ವರೂಪಗಳಿಗೆ, ಕೆಲವು ಕಿಟಕಿ ಹೋಗಿದೆ, ಕೆಲವು ರೂಫಿಂಗ್ ಹೋಗಿದೆ. ಕಟ್ಟಡಕ್ಕೆ ಹಾನಿಯಾಗಿರುವಂಥದ್ದು 1,47,00,000 ಕಟ್ಟಡಕ್ಕೆ ಹಾನಿಯಾಗಿರುವಂಥದ್ದು. ಕಟ್ಟಡದ ಒಳಗಿದ್ದ ಸಾಮಗ್ರಿಗಳಿಗೆ ನಾವು ಆಗಿರುವಂಥದ್ದು 1,18,00,000. ಹೀಗೆ ಒಟ್ಟು 2,66,00,000ಕ್ಕೆ ನಾವು ಈಗಾಗಲೇ ಅಂದಾಜನ್ನು ತಯಾರಿಸಿ ನಷ್ಟಕ್ಕೆ ನಾವು ಪರಿಹಾರವನ್ನು ಪಾವತಿ ಮಾಡಲಿಕ್ಕೆ ಸರ್ಕಾರಕ್ಕೆ ವರದಿಯನ್ನು ನಾವು ಸಲ್ಲಿಸಿದ್ದೇವೆ. ಬಿಲ್ಡಿಂಗಿಗೆ ಕಟ್ಟಡಕ್ಕೆ ಏನು ಹಾನಿಯಾಗಿದೆ ಮತ್ತು ಕಟ್ಟಡದ ಒಳಗಡೆ ಮಂಡ್ಯದ ನಾಗಮಂಗಲ ಕೋಮುಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಚಲುವರಾಯಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಚಲುವರಾಯಸ್ವಾಮಿ ಸಚಿವರಾಗಿರೋದಕ್ಕೆ ಅನ್ಫಿಟ್ಟು, ಮಾನ ಮರ್ಯಾದೆ ಇದ್ರೆ ಸಚಿವ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕು, ಅಮಾಯಕರನ್ನ ಬಂಧಿಸಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ. ಸಚಿವರು ಸರ್ಕಾರವೇ ಇದನ್ನ ಒಪ್ಕೊಂಡಂಗಾಗಿದೆ ಅಂತ ಸುರೇಶ್ ಗೌಡ ಚಲುವರಾಯಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರೇ ಒಬ್ಬ ಮಂತ್ರಿನ ಒಪ್ಕೊಂಡು ಆದಮೇಲೆ ಇನ್ನು ನಾವೇನು ಹೇಳಬೇಕು, ಅಲ್ಲಿ ಸರ್ಕಾರ ಯಾವ ರೀತಿ ಏನು ನಡೆಸ್ಕೊಳ್ತದೆ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದರೆ ಯಾವುದೋ ಯಾರೋ ಏನೋ ಮಾಡೋದಕ್ಕೆ ನನಗೆ ನಂಬರ್ ಬೇಕು ಅಂತ ಯಾರು ಇನ್ನೋಸೆಂಟ್ಗಳು